ಫ್ರೆಂಡ್ಸ್, ನಾವೀಗ ನೋಡೋಣ ಬ್ಲಾಗರಿಂದ ಫ್ರೀ ಬ್ಲಾಗ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ. ಇದಕ್ಕಾಗಿ ಮೊದಲು ನೀವು ನಿಮ್ಮ ಜಿಮೇಲ್ ಅಕೌಂಟ್ ಇರಬೇಕು. ಸೊ ಆ ಜಿಮೇಲ್ ಅಕೌಂಟ್ ಐ ಡಿಯಿಂದ ಗೂಗಲ್ನಲ್ಲಿ ನೀವು ಇಲ್ಲಿ ಈ ಥರ ಒಂದು ಇಂಟರ್ಫೇಸಲ್ಲಿ ನೀವು ನೋಡುವಾಗ ಬ್ಲಾಗರ್ ಅಂತ ಒಂದು ಐಕಾನ್ ಸಿಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಜಿಮೇಲ್ ಅಕೌಂಟಿಂದ ಅದನ್ನು ಸೈನ್ ಇನ್ ಮಾಡಿ. ನನ್ನ ಅಕೌಂಟ್ ಜಿಮೇಲ್ ಅಕೌಂಟ್ ಇಲ್ಲೇ ಕನ್ನಡ ಇದೆ. ಸೊ ಇದರಿಂದ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಚೂಸ್ ಅ ನೇಮ್ ಫಾರ್ ಯುವರ್ ಬ್ಲಾಗ್, ಅಂದರೆ ನಿಮ್ಮ ಬ್ಲಾಗಾಗಿ ನೀವು ಟೈಟಲ್ ಏನು ಹೆಸರು ಕೊಡ್ತಿದ್ದೀರಾ ಅಂತ. ನನ್ನ ಇವಾಗ ಇದು ಡೆಮೋ ಆಗಿರೋದ್ರಿಂದ ನಾನು ಫ್ರೀ ಕೋರ್ಸ್ ಬೈ LA ಕನ್ನಡ ಅಂತ ಕೊಡ್ತೀನಿ. ಈಗ ಚೂಸ್ ಅ URL ಫಾರ್ ಯುವರ್ ಬ್ಲಾಗ್. ನೀವು ಏನು URL ಕೊಡ್ತೀರೋ ಸೊ ಈ ಬ್ಲಾಗ್ಗೆ ಲೈಫ್ ಲಾಂಗ್ ಅದೇ URL ಇರುತ್ತೆ. ನೀವು ಬೇಕಾದ್ರೆ ಚೇಂಜ್ ಮಾಡ್ಬೋದು, ಆದರೆ ಚೇಂಜ್ ಮಾಡದೇ ಇರೋದೇ ಒಳ್ಳೆಯದು. ಯಾಕಂದರೆ ಇದು URL ತುಂಬ ಒಂದು ಸೆನ್ಸಿಟಿವ್ ವಿಷಯ ಆಗಿದೆ. ಸೊ ಇದರಲ್ಲಿ ನೀವು ಯಾವುದೇ ರೀತಿ ಚೇಂಜಸ್ ಮಾಡೋದಾದರೆ ನಿಮಗೆ ಫ್ಯೂಚರಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ನಾನು ಮತ್ತೆ ಅದನ್ನೇ ಹೆಸರು ಕೊಡ್ತೀನಿ, ಫ್ರೀ ಕೋರ್ಸ್ ಬೈ LA ಕನ್ನಡ. ಸೊ ನೆಕ್ಸ್ಟ್ನ ಕ್ಲಿಕ್ ಮಾಡಿ, ಕನ್ಫರ್ಮ್ ಯುವರ್ ಡಿಸ್ಪ್ಲೇ ನೇಮ್. ಸೊ ನಿಮ್ಮ ಬ್ಲಾಗ್ ಡಿಸ್ಪ್ಲೇ ನೇಮ್ ಯಾವುದು ಇರಬೇಕು ಅಂತ ಕೇಳ್ತಿದೆ. ಸೊ ನಾನು ಪುನಃ ಅದನ್ನೇ ಕೊಡ್ತೀನಿ, ಫ್ರೀ ಕೋರ್ಸ್ ಬೈ LA ಕನ್ನಡ. ಸೊ ಫಿನಿಶ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಂತರ ನೀವು ನಿಮ್ಮ ಬ್ಲಾಗ್ ಟೈಟಲ್ ಇಲ್ಲಿ ನೋಡ್ಬೋದು, ಮೇಲ್ಗಡೆ ಇಲ್ಲಿ ಕಾಣುತ್ತೆ ಲೆಫ್ಟ್ ಸೈಡಲ್ಲಿ. ಸೊ ಈಗ ಈ ಎಲ್ಲ ಸೆಟ್ಟಿಂಗ್ ನೀವು ಮಾಡಬೇಕಾಗತ್ತೆ. ಮೊದಲು ನೀವು ಥೀಮ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಅನೇಕ ಫ್ರೀ ಥೀಮ್ಸ್ ನಿಮಗೆ ಕಾಣುತ್ತೆ. ನಾನು ಎಕ್ಸಾಂಪಲ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಅಪ್ಲೈ ಕೊಡ್ತೀನಿ. ಸೊ ನನ್ನ ಥೀಮ್ ಸೆಲೆಕ್ಟ್ ಆಯ್ತು. ಈಗ ಬೇಕಾದರೆ ನೀವು ನೋಡ್ಬೋದು ಇದನ್ನು. ಸೊ ಇಲ್ಲಿ ಅದಾದ ನಂತರ ಇಲ್ಲಿ ಸೆಟ್ಟಿಂಗ್ ಹೋಗಿ, ನೆಕ್ಸ್ಟ್ ಸೆಟ್ಟಿಂಗಲ್ಲಿ ಟೈಟಲ್ ಕೇಳುತ್ತೆ. ಸೊ ಟೈಟಲ್ ಅದೇ ಇದೆ ಟೈಟಲ್. ಡಿಸ್ಕ್ರಿಪ್ಷನ್ ನೀವು ನಿಮ್ಮ ಬ್ಲಾಗ್ ಯಾವ ಥರದ ಬ್ಲಾಗ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕಾಗತ್ತೆ. ನಾನು ಎಕ್ಸಾಂಪಲ್ ನನ್ನ LA ಕನ್ನಡದ ಡಿಸ್ಕ್ರಿಪ್ಷನ್ ಹಾಕ್ತೀನಿ. .com. LA ಕನ್ನಡ .com ನೋಡಿ, ಇಲ್ಲಿ ಕಾಣುತ್ತಲ್ಲ. ಸೊ ನೀವು ಬ್ಲಾಗ್ ಯಾವ ರೀತಿ ಡಿಸ್ಕ್ರಿಪ್ಷನ್, ಎಕ್ಸಾಂಪಲ್ ನಾನು ಇದನ್ನು ತೊಗೊತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ನಿಮ್ಗೆ ಬ್ಲಾಗ್ ಸಂಬಂಧಪಟ್ಟಂತೆ ನೀವು ಇದರಲ್ಲಿ ಬ್ಲಾಗ್ ಬಗ್ಗೆ ಒಂದು 2 ಲೈನ್ ಇದರಲ್ಲಿ ಹಾಕ್ಬೋದು. ಸೇವ್ ಕೊಡ್ತೀನಿ. ಆನಂತರ ಬ್ಲಾಗ್ ಲ್ಯಾಂಗ್ವೇಜ್, ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಬೋದು. ಎಲ್ಲ ಇಂಡಿಯನ್ ಪ್ರಮುಖ ಲ್ಯಾಂಗ್ವೇಜ್ಗಳು ಇದರಲ್ಲಿದೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ನಾವು ಇಂಗ್ಲೀಷೇ ಸೆಲೆಕ್ಟ್ ಮಾಡ್ತೀನಿ. ಯುನೈಟೆಡ್ ಕಿಂಗ್ಡಮ್ ಇದೆ, ಯಾವುದನ್ನು ನೋಡಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಬೋದು. ಬ್ಲಾಗ್ ನೆಕ್ಸ್ಟ್ ಇಲ್ಲಿ ಅಡಲ್ಟ್ ಕಾಂಟೆಂಟ್ ಇದೆ. ನೀವು ಈ ಬ್ಲಾಗ್ ಏನಾದರೂ ನಿಮ್ಮದು ಅಡಲ್ಟ್ ಕಾಂಟೆಂಟ್ ಆಗಿದ್ದರೆ ನೀವು ಇದನ್ನು ಆನ್ ಮಾಡ್ಕೊಬೇಕಾಗತ್ತೆ. ಆದರೆ ನೆನಪಿಡಿ, ಈ ಅಡಲ್ಟ್ ಕಾಂಟೆಂಟ್ ಇರೋದಾದರೆ ಗೂಗಲ್ ಡೆಫಿನೆಟ್ ಆಗಲಿ ಅದು ಕಂಪ್ಲೀಟಾಗಿ ಬ್ಯಾನ್ ಮಾಡಿಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಅಡಲ್ಟ್ ಕಾಂಟೆಂಟ್ ಇರುವಂಥ ಬ್ಲಾಗ್ನ ನೀವು ಕ್ರಿಯೇಟ್ ಮಾಡಬೇಡಿ.
ಇದು ಗೂಗಲ್ ಅನಾಲಿಟಿಕಲ್ಸ್ ಪ್ರಾಪರ್ಟಿ, ಇದು ಬೇಕಾದರೆ ನೀವು ಮಾಡ್ಬೋದು. ಇದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಬೇಕಾಗತ್ತೆ. ಬೇಕಾದರೆ ನೀವು ಯೂಟ್ಯೂಬಲ್ಲಿ ಭಾಳಷ್ಟು ವೀಡಿಯೋಗಳಿದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಫ್ಯಾವಿಕಾನ್ ಅಂತ ಇದೆ. ಫ್ಯಾವಿಕಾನ್ ಅಂದರೆ ಇದೊಂದು ರೀತಿ ಲೋಗೋ. ನೀವು ಭಾಳಷ್ಟು ಫ್ರೀ ವೆಬ್ಸೈಟ್ಸ್ ಇದೆ, ಲೋಗೋನ ಕ್ರಿಯೇಟ್ ಮಾಡಿ ಈ ಲೋಗೋನ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಪ್ರೈವೇಸಿ, ವಿಸಿಬಲ್ ಟು ಸರ್ಚ್ ಎಂಜಿನ್ಸ್, ಇದು ಯಾವಾಗಲೂ ಆನಲ್ಲೇ ಇರಲಿ. ಇದೇನಾದರೂ ಆಫ್ ಇರೋದಾದರೆ ಗೂಗಲ್ ಸರ್ಚ್ ಕನ್ಸೋಲ್ಗೆ ಗೂಗಲಲ್ಲಿ ಇದು ನಿಮ್ಮ ವೆಬ್ಸೈಟ್, ನಿಮ್ಮ ಬ್ಲಾಗ್ ಸರ್ಚ್ ಆಗೋದಿಲ್ಲ. ನೆಕ್ಸ್ಟ್ ಬ್ಲಾಗ್ ಅಡ್ರೆಸ್, ಆಲ್ರೆಡಿ ಬ್ಲಾಗ್ ಅಡ್ರೆಸ್ ಇದೆ. ಕಸ್ಟಮ್ ಡೊಮೈನ್, ಈ ಬ್ಲಾಗ್ ಸ್ಪಾಟಲ್ಲಿ ನೀವು ನೋಡ್ಬೋದು. ಇಲ್ಲಿ ಇವಾಗ ನೀವೇನು ಕ್ರಿಯೇಟ್ ಮಾಡಿದ್ದೀರಾ ನಿಮ್ಮ ಡೊಮೈನ್ ಇದೇ ಆಗಿರುತ್ತೆ. ಇದರಲ್ಲಿ ನಿಮ್ಮ ಡೊಮೈನಲ್ಲಿ ಇದೇ ಹೆಸರು ಬರುತ್ತೆ. ಆದರೆ ನೀವೇನಾದರೂ ಕಸ್ಟಮ್ ಡೊಮೈನ್, ಬೇರೆ ಡೊಮೈನ್ ಪರ್ಚೇಸ್ ಮಾಡಬೇಕಂದ್ರೆ ಸೊ ಆ ಡೊಮೈನ್ನ ಪರ್ಚೇಸ್ ಮಾಡಿ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಸೊ ಆಗ ನೀವು ಡೊಮೈನ್ ಪರ್ಚೇಸ್ ಮಾಡುವಾಗ ಈ ಬ್ಲಾಗ್ ಸ್ಪಾಟ್ ಅನ್ನೋದು ಬರೋದಿಲ್ಲ. ಸೊ ಇವಾಗ ನೀವು ಫ್ರೀಯಾಗಿ ಮಾಡ್ತಿರೋದ್ರಿಂದ ಸೊ ನಿಮ್ಮ ಡೊಮೈನ್ ಹೆಸರಲ್ಲಿ ಈಗ ಎಕ್ಸಾಂಪಲ್ ಫ್ರೀ ಕೋರ್ಸ್ ಬೈ ಇಲ್ಲೇ ಕನ್ನಡ .blogspot ಅಂತ ಇದೆ. ಆದರೆ ಕಸ್ಟಮ್ ಡೊಮೈನ್ ಪರ್ಚೇಸ್ ಮಾಡುವಾಗ blogspot.com ಅನ್ನೋದಿರೋದಿಲ್ಲ, ಬರೀ .com ಅಂತ ಬರುತ್ತೆ. ಸೊ ಇದು ಫ್ರೀ ಬ್ಲಾಗ್ ಆಗಿರೋದ್ರಿಂದ ಇದು ನಮಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ HTTPS ಅಂದರೆ ಇಲ್ಲಿ ನೀವು ನೋಡ್ತಿದ್ರೆ ಅಲ್ಲಿ ಒಂದು ಲಾಕ್ ಥರ ಒಂದು ಸಿಂಬಲ್ ಕಾಣ್ತಾ ಇದೆ. ಸೊ ಇದೆ ಅದು. ಸಾಮಾನ್ಯವಾಗಿ ನೀವು ಹೋಸ್ಟಿಂಗ್ ಪರ್ಚೇಸ್ ಮಾಡಿದಾಗ ಅಲ್ಲೋ ಸಾಕಷ್ಟು ಕಂಪ್ನಿಗಳು HTTPS ಅಂದರೆ ಇದು ಈ ಲಾಕ್ ಸಿಂಬಲ್ ಇರಬೇಕಂದ್ರೆ SSL ಸರ್ಟಿಫಿಕೇಟ್ ಅಂತ ಇರುತ್ತೆ. SSL ಸರ್ಟಿಫಿಕೇಟ್ ಅವ್ರು ಫ್ರೀಯಾಗಿ ಕೊಡ್ತಾರೆ ಕೆಲವೊಂದು ಹೋಸ್ಟಿಂಗ್ ಕಂಪ್ನಿಗಳಲ್ಲಿ. ಆದರೆ ಇದು ಗೂಗಲ್ದಾಗಿರೋದ್ರಿಂದ ಇದು ಕೂಡ ಫ್ರೀ ಆಗಿದೆ. ಆದರೆ ಕೆಲವೊಂದು ಹೋಸ್ಟಿಂಗ್ ಕಂಪ್ನಿಗಳು ಎಲ್ಲ ಡೊಮೈನ್ಗಳಿಗೂ ಫ್ರೀಯಾಗಿ ಕೊಡೋದಿಲ್ಲ. ಒಂದು ಡೊಮೈನ್ ಕೊಡ್ಬೋದು ಮ್ಯಾಕ್ಸಿಮಮ್. ಸೊ ನೀವು ಇನ್ನೂ ಬೇರೆ ಡೊಮೈನ್ಗಳು ಹೋಸ್ಟಿಂಗಲ್ಲಿ ಬೇರೆ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡಬೇಕಂದ್ರೆ ಸೊ ಅದಕ್ಕೆ SSL ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ SSL ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಈ ಥರ ಲಾಕ್ ಅನ್ನೋದು ಲಾಕ್ ಥರ ಕಾಣುತ್ತೆ. ಇದೊಂದು ಸೆಕ್ಯೂರ್ ಅಂತ. ಈ HTTPS ಇಲ್ಲ ಅಂದರೆ ಇದು ಸೆಕ್ಯೂರ್ ಇಲ್ಲ ಅಂತಂದರೆ ನಿಮಗೆ ಗೂಗಲ್ ನಿಮ್ಮ ಬ್ಲಾಗನ್ನು ಸರ್ಚ್ ಇಂಜಿನಲ್ಲಿ ಅಕ್ಸೆಪ್ಟ್ ಮಾಡಲ್ಲ. ಸೊ ನೆಕ್ಸ್ಟ್ ನೋಡೋಣ. ಸೊ ಇದನ್ನೆಲ್ಲ ಹಾಗೆ ಬಿಡಿ. ಅದನಂತರ ಪೋಸ್ಟ್ ಮ್ಯಾಕ್ಸಿಮಮ್ 7 ಪೋಸ್ಟ್. ನೀವು ಬೇಕಂದರೆ ಇದನ್ನು ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆ ಮಾಡ್ಕೊಬೋದು. ಇಮೇಜ್ ಲೈಟ್ ಬಾಕ್ಸ್, ಇದು ಕೂಡ ಹಾಗೆ ಇರಲಿ, ಆನಲ್ಲೇ ಇದೆ. ಐಡಿಯಾಸ್ ಪ್ಯಾನಲ್, ಇದು ಕೂಡ ಆನಲ್ಲಿರಲಿ. ನೆಕ್ಸ್ಟ್ ಕಾಮೆಂಟ್ಸ್, ಹೂ ಕ್ಯಾನ್ ಕಾಮೆಂಟ್. ಸೊ ಕಾಮೆಂಟ್ ಯಾರೆಲ್ಲ ಮಾಡ್ಬೋದು ಇದು ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ಕಾಮೆಂಟ್ ಮಾಡಬಾರ್ದಾ ಅನ್ನೋದು. ಅನಂತರ ರೀಡರ್ ಕಮೆಂಟ್ ಕ್ಯಾಪ್ಚಾ. ಸೊ ಇದು ಕೂಡ ನೀವು ಬೇಕಂದರೆ ಆನೆಲ್ಲ ಆಫ್ ಮಾಡ್ಬೋದು. ಅಂದರೆ ಕಮೆಂಟ್ ಮಾಡೋಕ್ಕೆ ಮೊದಲು ಅವರು ಕ್ಯಾಪ್ಚಾ ಬರುತ್ತೆ, ಕ್ಯಾಪ್ಚಾನ ಫಿಲ್ ಮಾಡೋಕ್ಕಾಗತ್ತೆ. ನೆಕ್ಸ್ಟು ಇಮೇಲ್ ಪೋಸ್ಟ್ ಯೂಸಿಂಗ್ ಇಮೇಲ್. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಇದು ಬೇಕಂದರೆ ನೀವು ಇಲ್ಲಿ ನೋಡ್ಬೋದು, ನಿಮಗೆ @blogger.com ಅಂತ ಕಾಣ್ತಾ ಇದೆ. ಅಂದರೆ ನೀವು ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಇಡ್ಬೋದು. ಎಕ್ಸಾಂಪಲ್ ಸೇವ್ ಫ್ರೀ ಕೋರ್ಸ್ ಇಲ್ಲಿ ಕನ್ನಡ ಅಂತ ಹಾಕ್ತೀನಿ. ಸೊ ಇದರಲ್ಲಿ ನೀವು ಸೇವ್ ಮಾಡಿ ಇಟ್ಟರೆ ಸೊ ಇದ್ರ ಬೆನಿಫಿಟ್ ಏನಂತಂದರೆ ನೋಡುವಾಗ ಈಗ ನೀವು ಈ ಬ್ಲಾಗ್ನ ನಿಮ್ಮೊಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಇನ್ನೂ ರಿಲೇಟಿವ್ ಯಾರೋ ಒಬ್ಬರು ಅವ್ರು ಕೂಡ ಕಂಟೆಂಟ್ ಪೋಸ್ಟ್ ಮಾಡಬೇಕಂತ ಇದ್ದಾರೆ. ಸೊ ಅವರು ಈ ಇಮೇಲಲ್ಲಿ ಇದೇ ಇಮೇಲ್ ಇಲ್ಲಿ ಕಾಣ್ತಿದ್ದಿಲ್ಲ, ನೀವೇನು ಕ್ರಿಯೇಟ್ ಮಾಡ್ತಿರೋ ಆ ಇಮೇಲ್ ಐ ಡಿಯಲ್ಲಿ @blogger.com ಅದಕ್ಕೆ ಅವರು ಕಂಟೆಂಟ್ ಪೋಸ್ಟ್ ಮಾಡಿ ಹಾಕಿದ್ರೆ ಡೈರೆಕ್ಟಾಗಿ ಅದು ಇಲ್ಲಿ ಡ್ರಾಫ್ಟಲ್ಲಿ ಬಂದು ಸೇವ್ ಆಗುತ್ತೆ. ಸೊ ಇದರಿಂದ ನಿಮಗೇನು ಬೆನಿಫಿಟ್ ಅಂದರೆ ನೀವು ನಿಮ್ಮದು ಸಪ್ರೇಟ್ ಪರ್ಸ್ನಲ್ ಇಮೇಲ್ಗೆ ಅವರು ಕಂಟೆಂಟ್ ಎಲ್ಲ ಪೋಸ್ಟ್ ಮಾಡಿ ಮೇಲ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವ್ರು ಯಾವುದೇ ಕಂಟೆಂಟ್ ಆ್ಯಡ್ ಮಾಡಿ ಪೋಸ್ಟ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಬ್ಲಾಗರಲ್ಲಿ ಡ್ರಾಫ್ಟಲ್ಲಿ ಸೇವ್ ಆಗುತ್ತೆ. ಸೊ ಇದೊಂದು ಬೆನಿಫಿಟ್ ಇದೆ ನಿಮಗೆ. ಅನಂತರ ನೀವು ನೋಡ್ಬೋದು ಫಾರ್ಮ್ಯಾಟಿಂಗ್, ಟೈಮ್ ಝೋನ್. ಸೊ ಟೈಮ್ ಝೋನ್ ಇಲ್ಲಿ ನೀವು ನಮ್ಮ ದೇಶದ ಟೈಮ್ ಝೋನ್ ಬರುತ್ತೆ 5:30 ಕೋಲ್ಕತ್ತಾ ಅಂತ ಏನೋ ಇರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಇರೋದು ಇಂಡಿಯಾದಲ್ಲಿ. ಸೊ ಇಂಡಿಯನ್ ಟೈಮ್ ಝೋನು ಸೆಲೆಕ್ಟ್ ಮಾಡಬೇಕು. ನಂತರ ಮೆಟಾ ಟ್ಯಾಗ್ಸ್ ಎನೇಬಲ್ ಸರ್ಚ್ ಡಿಸ್ಕ್ರಿಪ್ಷನ್. ಸೊ ನೀವು ಮೆಟಾ ಟ್ಯಾಗ್ಸ್ ಇದು ಆನಲ್ಲಿಡಿ. ಮೆಟಾ ಟ್ಯಾಗ್ಸ್ ಇದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಸೊ ಆನಂತರ ಬರುತ್ತೆ ಕಸ್ಟಮ್ 404.
ಕಸ್ಟಮ್ 404 ಅಂತಂದರೆ, ಈಗ ಎಕ್ಸಾಂಪಲ್ ನೀವೊಂದು ನಾನು ತೋರಿಸ್ತೀನಿ, ಒಂದು ಡಮ್ಮಿ ಪೋಸ್ಟ್ ಕ್ರಿಯೇಟ್ ಮಾಡ್ತೀನಿ. ನ್ಯೂ ಪೋಸ್ಟ್ ಟೆಸ್ಟ್ 1 ಪಬ್ಲಿಷ್ ಮಾಡ್ತೀನಿ. ಸೊ ಈಗ ಇಲ್ಲಿ ನಾವು ನೋಡ್ಬೋದು ಒಂದು ಪೋಸ್ಟ್ ಕ್ರಿಯೇಟ್ ಆಗಿದೆ, ಡಮ್ಮಿ ಪೋಸ್ಟ್, ಓಕೆ, ಟೆಸ್ಟ್ ಅಂತ. ಸೊ ಆನಂತರ ನಾನು ಇದನ್ನು ಇಲ್ಲಿಂದ ಡಿಲೀಟ್ ಮಾಡ್ತೀನಿ. ಸೊ ಇವಾಗ ನೀವು ಮತ್ತೆ ಆ ಪೋಸ್ಟ್ನ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಾವು ಎರರ್ಸ್ ಆ್ಯಂಡ್ ರೀಡೈರೆಕ್ಟ್ಸ್ ಇಲ್ಲಿ ನೋಡ್ಬೋದು. ಕಸ್ಟಮ್ 404 ಅಂದರೆ ನೀವು ಯಾವುದಾರ ಒಂದು ಪೇಜ್ ಕ್ರಿಯೇಟ್ ಮಾಡಿರ್ತೀರ. ಸೊ ಏನೋ ಒಂದು ರೀಸನಿಂದ ಪೇಜನ್ನು ಅದು ಅಲ್ಲಿ ಪಬ್ಲಿಷ್ ಕೂಡ ಮಾಡಿರ್ತೀರ, ಆದರೆ ಪೇಜನ್ನು ಡಿಲೀಟ್ ಮಾಡಿಬಿಡ್ತೀರ. ಸೊ ಪುನಃ ಒಂದು ಸಲ ನೀವು ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡುವಾಗ ನಿಮಗೆ ಪೇಜ್ ಇಲ್ಲ ಅಂತಂದರೆ, ಅಂದರೆ ಡಿಲೀಟ್ ಮಾಡಿದರೆ ಕಸ್ಟಮ್ 404 ಅಂತ ತೋರಿಸುತ್ತೆ, ಅಂದರೆ ಪೇಜ್ ಈಸ್ ನಾಟ್ ಫೌಂಡ್ ಅಂತ. ನೆಕ್ಸ್ಟ್ ಇದು ನೋಡೋಣ ಕಸ್ಟಮ್ ರೀಡೈರೆಕ್ಟ್ಸ್ ಅಂತ. ಇದು ನೋಡುವಾಗ ನಿಮಗೆ ಕಸ್ಟಮ್ ರೀಡೈರೆಕ್ಟ್ಸಲ್ಲಿ ಈಗ ನೀವು ಯಾವುದೋ ಒಂದು ಪೇಜ್ ಡಿಲೀಟ್ ಮಾಡಿಬಿಟ್ಟಿರ್ತೀರ, ಆದರೆ ನಿಮಗೆ ಆ ಯು ಆರ್ ಎಲ್ ಬೇರೊಂದು ಯು ಆರ್ ಎಲ್ಗೆ, ಅಂದರೆ ನೀವು ಬೇರೆ ಒಂದು ಯು ಆರ್ ಎಲ್ಗೆ, ಬೇರೆ ಒಂದು ಪೇಜ್ಗೆ ಆ್ಯಡ್ ಮಾಡಬೇಕಂದ್ರೆ ಸೊ ಅದನ್ನು ನೀವು ಕನೆಕ್ಟ್ ಮಾಡ್ಬೋದು. ಎಕ್ಸಾಂಪಲ್ ನೀವು ಡಿಲೀಟ್ ಮಾಡಿದಂಥ ಪೇಜ್ನ ಯು ಆರ್ ಎಲ್ ಇಲ್ಲಿ ಹಾಕಿ, ನೀವು ಹಾಕುವಂಥ ಇನ್ನೊಂದು ಯು ಆರ್ ಎಲ್, ಹೊಸ ಯು ಆರ್ ಎಲ್ ಇರುತ್ತಲ್ಲ, ಸೊ ಆ ಯು ಆರ್ ಎಲ್ಲು ಇದರಲ್ಲಿ ಆ್ಯಡ್ ಮಾಡಿ. ಸೊ ಅದು ಓಕೆ ಕೊಟ್ಟರೆ, ಸೊ ಆ ಲಿಂಕ್ ಯಾರನ್ನು ಕ್ಲಿಕ್ ಮಾಡಿದ್ರೆ ನೀವು ಹೊಸ ನ್ಯೂ ಯು ಆರ್ ಎಲ್ಗೆ ಬರುತ್ತೆ. ಸೊ ಇಲ್ಲಿ ನಾವು ಸೆಟ್ಟಿಂಗಲ್ಲಿ ಇಷ್ಟೇ. ನಂತರ ನೋಡೋಣ ಲೇಔಟಲ್ಲಿ ನೋಡುವಾಗ, ಲೇಔಟ್ನಲ್ಲಿ ನಿಮಗಿದು ಹೆಡ್ಡರ್ ಕಾಣುತ್ತೆ, ಹೆಡ್ಡರ್, ಪೇಜ್ ಲಿಸ್ಟ್, ಸೈಡ್ ಬಾರ್, ಇದೆಲ್ಲ ನೀವು ನಿಮ್ಮ ಬ್ಲಾಗ್ನ ಇಲ್ಲಿ ಓಪನ್ ಮಾಡ್ತೀನಿ. ಈ ಥೀಮ್ ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಕಾಣುತ್ತಲ್ಲ, ಸೊ ಇಲ್ಲಿ ಹೆಡರ್ ಬರುತ್ತೆ. ಸೊ ಅದ್ರ ಕೆಳಗಡೆ ನೀವು ಬೇಕಾದ್ರೆ ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಡಿಸ್ಕ್ಲೇಮರ್, ಪ್ರೈವಸಿ ಆ್ಯಂಡ್ ಪಾಲಿಸಿ, ಸೊ ಇದೆಲ್ಲ ನೀವು ಆ್ಯಡ್ ಮಾಡ್ಬೋದು. ಸೊ ಅದನ್ನು ನೋಡೋಣ ಹೇಗೆ ಮಾಡೋದು ಅಂತ. ಸೊ ಮೊದಲು ನೀವು ಇಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ. ಪೇಜ್ ಕ್ಲಿಕ್ ಮಾಡಿದಾಗ ನ್ಯೂ ಪೇಜ್, ಅಬೌಟ್ ಅಸ್ ನಾನು ಮಾಡಿದ್ದೀನಿ. ಇನ್ನೊಂದು ಕಾಂಟ್ಯಾಕ್ಟ್ ಅಸ್ ಕ್ರಿಯೇಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಅಸ್, ಇನ್ನೊಂದು ಪೇಜ್, ಡಿಸ್ಕ್ಲೇಮರ್, ಸೊ ಇಲ್ಲಿ ನಾವು ಕ್ರಿಯೇಟ್ ಆಗಿದೆ ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಡಿಸ್ಕ್ಲೇಮರ್. ಮತ್ತು ಲೇಔಟ್ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೀವು ಪೇಜ್ ಲಿಸ್ಟ್, ಸೊ ನಿಮ್ಮ ಹೆಡ್ಡರ್ಗೆ ಆ್ಯಡ್ ಆಗುತ್ತೆ. ನೀವು ಸಾಮಾನ್ಯವಾಗಿ ಯಾವುದನ್ನು ವೆಬ್ಸೈಟ್ ಓಪನ್ ಮಾಡುವಾಗ, ಉದಾಹರಣೆ ನೋಡಿ illay.com ತೋರಿಸ್ತೀನಿ. ಇದು ಓಪನ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಕಾಣುತ್ತಲ್ಲ ಹೆಡ್ಡರ್, ಇದು ಹೆಡ್ಡರು. ಸೊ ಹೆಡ್ಡರ್ ಬಾರ್ ಕೆಳಗಡೆ ಈ ಥರ ಹೋಮ್, ಅಂಕಣ, ಬ್ಲಾಗಿಂಗ್, ಸುದ್ದಿ, ಬಿಸ್ನೆಸ್ ಐಡಿಯಾ, ಸೊ ಇದೇ ಥರ ಇಲ್ಲೂ ಕೂಡ ಬರುತ್ತೆ. ಈಗ ನಾವು ಪೇಜ್ ಲಿಸ್ಟ್ ಇಲ್ಲಿ ಕ್ಲಿಕ್ ಮಾಡಿದಾಗ ಆ್ಯಡ್ ನ್ಯೂ ಐಟಮ್ ಕ್ಲಿಕ್ ಮಾಡಿ, ಆನಂತರ ಹೋಮ್, ಸೇವ್, ತಿರ್ಗಾ ಡಿಸ್ಕ್ಲೈಮರ್, ಆನಂತರ ಸೇವ್ ಮಾಡಿದ ನಂತರ ಇಲ್ಲಿ ನೋಡಿ, ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಆ್ಯಡ್ ಆಗಿಲ್ಲ ಅನಿಸುತ್ತೆ, ಒಂದು ಪುನಃ ಒಮ್ಮೆ ನೋಡೋಣ. ಸೊ ಇಲ್ಲಿ ಶೋ ದಿಸ್ ವಿಡ್ಜೆಟ್, ಸೊ ಇದನ್ನು ಆಫ್ ಇರ್ತದೆ, ಅದಕ್ಕೆ ಕಾಣ್ತಾ ಇರಲಿಲ್ಲ. ಸೊ ಇದನ್ನು ಆನ್ ಮಾಡಿ ಇಟ್ಕೊಳ್ಳೋಣ. ಸೊ ಆನಂತರ ಇದನ್ನು ಸೇವ್ ಮಾಡಿ. ಓಕೆ, ಸೊ ಇವಾಗ ನೋಡೋಣ. ನೋಡಿ ಇವಾಗ ಹೋಮ್, ಡಿಸ್ಕ್ಲೈಮರ್, ಅಬೌಟ್ ಅಸ್, ಸೊ ಅದೆಲ್ಲ ನಾವೇನೆಲ್ಲ ಪೇಜ್ ಹಾಕ್ತೀವೋ ಅದು ಕ್ರಿಯೇಟ್ ಮಾಡಿದಾಗ ಸೊ ಇಲ್ಲಿ ಮಾರ್ಕೆಟಿಂಗಲ್ಲೂ ಅದು ಬರುತ್ತೆ. ಸೊ ಲೇಔಟ್
ಫುಟರ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಬ್ಲಾಗ್ ಪೋಸ್ಟ್ ಕ್ರಿಯೇಟ್ ಮಾಡೋದು. ಲೇಬಲ್ಸ್ ನಾವು ನೋಡೋಣ. ಲೇಬಲ್ಸ್ ಅಂದರೆ ಇದೊಂದು ರೀತಿ ಕ್ಯಾಟಗರಿ ಥರ. ಸೊ ನೀವು ಏನೆಲ್ಲ ಕ್ಯಾಟಗರಿ ಆಗ್ತಿದ್ದಾರೆ, ಈಗ ನಾವು ಲೇಬಲ್ 1 ಸೇವ್, ನೆಕ್ಸ್ಟ್ ಲೇಬಲ್ 2 ಅಂತ ಹಾಕ್ಕೊಳ್ಳಿ. ಸೊ ಲೇಬಲ್ 1 ಮಾಡಿದೆ, ಈಗ ಲೇಬಲ್ 2 ಇಲ್ಲಿ ಆ್ಯಡ್ ಮಾಡ್ಬೋದು ಗ್ಯಾಜೆಟ್ನ. ಸೊ ಇದನ್ನು ನೀವು ಡ್ರ್ಯಾಗ್ ಮಾಡ್ಬೋದು. ಉದಾಹರಣೆಗೆ ನೀವು ಇದನ್ನು ಡ್ರ್ಯಾಗ್ ಮಾಡಿ ನೀವೆಲ್ಲ ಇದನ್ನು ಶಿಫ್ಟ್ ಮಾಡ್ಬೋದು. ಕ್ಯಾಟಗರಿ ಪೋಸ್ಟ್ ಹತ್ರ ಬೇಕಾದ್ರೆ ನೀವು ಹಾಕ್ಬೋದು. ಅಬೌಟ್ ಮೀ, ಸರ್ಚ್ ಬ್ಲಾಗ್ ಪೋಸ್ಟ್, ಪಾಪ್ಯುಲರ್ ಪೋಸ್ಟ್ಸ್ ಬೇಕಾದ್ರೆ ನೋಡಿ ಇಲ್ಲಿ ಆ್ಯಡ್ ಮಾಡ್ಬೋದು. ಕ್ಲಿಕ್ ಮಾಡಿದಾಗ ಸೊ ಈ ಥರ ನೀವು ಬೇರೆ ಬೇರೆ ಕ್ಯಾಟಗರಿ ಕೂಡ ನೀವು ಮಾಡಿಡ್ಬೋದು. ಸೊ ಇದಾಯಿತು. ನೆಕ್ಸ್ಟ್ ಪಾರ್ಟ್ ಬಂದು ಭಾಳ ಇಂಪಾರ್ಟೆಂಟ್ ಆದ ಪಾಯಿಂಟ್ ಇದೆ. ಈಗ ನೀವೆಲ್ಲ ಕ್ರಿಯೇಟ್ ಮಾಡಿದ್ದೀರ ಬ್ಲಾಗ್. ಸೊ ನೀವು ಇದು URL ನೋಡ್ತಾ ಇದ್ದೀರಾ. ಸೊ ಇದು ಗೂಗಲ್ ಗೊತ್ತಾಗಬೇಕು ನೀವು ಬ್ಲಾಗ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಗೂಗಲ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಗೂಗಲಲ್ಲಿ ಒಂದು ಟೂಲ್ ಇದೆ, ಗೂಗಲ್ ಸರ್ಚ್ ಕನ್ಸೋಲ್ ಅಂತ. ಗೂಗಲ್ ಸರ್ಚ್ ಕನ್ಸೋಲ್. ಸೊ ಇಲ್ಲಿ ಹೋಗಿ ನಂತರ ನಿಮ್ಮ ಜಿಮೇಲ್ ಅಕೌಂಟಿಂದ ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡಿದ ನಂತರ ಇಲ್ಲಿ ಇದನ್ನು ಆ್ಯಡ್ ಮಾಡಬೇಕು. ನೀವೇನು ಕ್ರಿಯೇಟ್ ಮಾಡಿದ್ದೀರಾ ಸೊ ಅದನ್ನು ಕಾಪಿ ಮಾಡಿ. ಸೊ ಡೊಮೈನ್ ನೇಮ್ ಅಂದರೆ ನಿಮ್ಮ ಡೊಮೈನ್ ನೇಮ್ ಆಗುತ್ತೆ. ಸೊ ಇಲ್ಲಿ ಆ್ಯಡ್ ಮಾಡಿದ ನಂತರ ಈ ಸ್ಲ್ಯಾಶ್ ಇದನ್ನೆಲ್ಲ ನೀವು ರಿಮೂವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ HTTPS ಇದೆಯಲ್ಲ, ಸೊ ಇದು ಕೂಡ ತೆಗೀರಿ. ನಂತರ ಕಂಟಿನ್ಯೂ ಕ್ಲಿಕ್ ಮಾಡಿ. ಸೊ ಓನರ್ಶಿಪ್ ವೆರಿಫೈಡ್ ಅಂತ ಬರುತ್ತೆ. ಸೊ ಗೋ ಟು ಪ್ರಾಪರ್ಟಿ. ಸೊ ಇದು ನಿಮ್ಮ ಈಗ ಗೂಗಲ್ ಸರ್ಚ್ ಕನ್ಸೋಲಲ್ಲಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ಇಲ್ಲಿ ಗೊತ್ತೆ ನೋಡಿ, ಇಲ್ಲಿ ಬರುತ್ತೆ ಇಲ್ಲಿ. ಸೊ ಇದರಲ್ಲಿ ನಿಮ್ಗೇನು ಬೆನಿಫಿಟ್ ಅಂದರೆ ನಿಮಗೆ ಪ್ರತಿಯೊಂದು ನೀವು ಪೋಸ್ಟ್ನ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ. ಪೋಸ್ಟಲ್ಲಿ ಏನೇನಿದೆ, ರ್ಯಾಂಕಿಂಗ್ ಯಾವ ಪೊಸಿಷನಲ್ಲಿದೆ, ಮತ್ತು ಎಷ್ಟು ಇಂಪ್ರೆಷನ್ಸ್ ಆಗ್ತಿದೆ, ಎಷ್ಟು ಕ್ಲಿಕ್ಸ್ ಬರ್ತಾ ಇದೆ. ಸೊ ಇದೆಲ್ಲ ಡೀಟೇಲ್ನ ಇದರಲ್ಲಿ ನಾವು ನೋಡ್ಬೋದು ಗೂಗಲ್ ಸರ್ಚ್ ಕನ್ಸೋಲಲ್ಲಿ. ಸೊ ವೀಕ್ಷಕರೇ, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಸೊ ಇದೇ ರೀತಿ ಬ್ಲಾಗಿಂಗ್ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಮುಂದಿನ ಬಾರಿ ತರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಗಾಯ್ಸ್.